ಆದಿನಾಥಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಪರಮಾನಂದನಾಥಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಶ್ರೀವಿದ್ಯೆ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಬಂದಿತ್ತು ನನಗೆ. ಅದರಲ್ಲಿ ಏನಂದ್ರೆ, ಪ್ರಮುಖ ಶ್ರೀವಿದ್ಯಾ ಉಪಾಸಕರು ಯಾರು, ಅವರು ಯಾವ ಯಾವ ಶ್ರೀವಿದ್ಯಾ ಮಂತ್ರಗಳನ್ನ ಉಪಾಸನೆ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಹೇಳಿ ಅಂತ ಕೇಳಿದ್ರು. ಖಂಡಿತ ನಾನು ಯಾರೇ ಪ್ರಶ್ನೆ ಮಾಡ್ಲಿ ಅವರ ಪ್ರಶ್ನೆಗೆ ಖಂಡಿತ ನಾನು ಉತ್ತರವನ್ನ ಕೊಡ್ತೇನೆ. ಅದು ವಿಡಿಯೋ ಮೂಲಕವೇ ಕೊಡೋದ್ರಿಂದ ಎಲ್ರಿಗೂ ತಿಳಿಯುತ್ತೆ ಅನ್ನೋ ಉದ್ದೇಶದಿಂದ ಅಷ್ಟೆ. ಮನುಶ್ಚಂದ್ರ ಕುಬೇರಶ್ಚ ಲೋಪಾಮುದ್ರಾ ಚ ಮನ್ಮಥ ಅಗಸ್ತಿರಗ್ನಿ ಸೂರ್ಯಶ್ಚ ಇಂದ್ರಸ್ಕಂದ ಶಿವಸ್ತಥಾ ಕ್ರೋಧ ಭಟ್ಟಾರಕೋ ದೇವ್ಯ ದ್ವಾದಶಾದೋ ಉಪಾಸಕಾಹ. ಅಂದ್ರೆ ಶ್ರೀವಿದ್ಯಾ ಉಪಾಸಕರಲ್ಲಿ ಪ್ರಮುಖವಾಗಿ ಈ 12 ಜನ ಅಂದ್ರೆ ದ್ವಾದಶ ಉಪಾಸಕರನ್ನ ಹೇಳ್ತೇವೆ. ಯಾರಿವರೆಲ್ಲ? ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿದೇವ, ಸೂರ್ಯ, ಇಂದ್ರ, ಸ್ಕಂದ ಅಂದ್ರೆ ಕುಮಾರಸ್ವಾಮಿ, ಶಿವ, ದುರ್ವಾಸ. ಇವರೆಲ್ಲ ಪ್ರಮುಖ ಶ್ರೀವಿದ್ಯಾ ಉಪಾಸಕರು. ಇವರೆಲ್ಲ ಶ್ರೀವಿದ್ಯಾ ಉಪಾಸಕರೇ ಆಗಿದ್ರು. ಇವರೆಲ್ಲ ಉಪಾಸನೆ ಮಾಡಿರ್ತಕ್ಕಂಥ ಮಂತ್ರಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ನೋಡಬಹುದು. ಇಲ್ಲಿ ಕಾದಿವಿದ್ಯಾ, ಹಾದಿವಿದ್ಯಾ, ಸಾಧಿವಿದ್ಯಾ ಅಂತ ನಾವು 3 ನೋಡ್ತೇವೆ. ಕಾದಿವಿದ್ಯಾ ಅಂದ್ರೆ ಏನು? ಕಕಾರದಿಂದ ಪ್ರಾರಂಭವಾಗುವಂತಹ ವಿದ್ಯೆಯನ್ನ, ಮಂತ್ರವನ್ನ ನಾವು ಖಾದಿವಿದ್ಯಾ ಅಂತ ಹೇಳ್ತೀವಿ. ಖಾದಿವಿದ್ಯೆಯನ್ನ ಉಪಾಸನೆ ಮಾಡಿದಂಥವ್ರು ಯಾರು, ಅವರು ಉಪಾಸನೆ ಮಾಡದಂತಹ ಮಂತ್ರದಲ್ಲಿ, ಪಂಚದಶಿ ಮಂತ್ರದಲ್ಲಿ ಎಷ್ಟಕ್ಷರಗಳಿತ್ತು ಅನ್ನೋದನ್ನ ನೋಡೋಣ. ಮೊದಲಿಗೆ ಮನು ಉಪಾಸನೆ ಮಾಡಿದ ಪಂಚದಶಿ ಮಹಾಮಂತ್ರದಲ್ಲಿ 18 ಅಕ್ಷರಗಳಿತ್ತು. ಮನ್ಮಥ ಉಪಾಸನೆ ಮಾಡಿದಂತಹ ಪಂಚದಶಿ ಮಹಾಮಂತ್ರದಲ್ಲಿ 15 ಅಕ್ಷರಗಳು. ಇಂದ್ರದೇವ ಉಪಾಸನೆ ಮಾಡಿದಂತಹ ಪಂಚದಶಿ ಮಹಾಮಂತ್ರದಲ್ಲಿ 15 ಅಕ್ಷರ. ದೂರ್ವಾಸರು ಉಪಾಸನೆ ಮಾಡಿದಂತಹ ಪಂಚದಶಿ ಮಹಾಮಂತ್ರದಲ್ಲಿ 18 ಅಕ್ಷರಗಳು. ಕುಬೇರ ವಿದ್ಯೆಯಲ್ಲಿ 17 ಅಕ್ಷರಗಳು. ಈ 5 ಜನರು ಕಾದಿವಿದ್ಯಾ ಉಪಾಸಕರೇ. ಆದರೆ ಇವರು ಉಪಾಸನೆ ಮಾಡಿದಂತಹ ಮಂತ್ರಗಳಲ್ಲಿ ಕೆಲವೊಂದು ವ್ಯತ್ಯಾಸಗಳನ್ನ ನಾವು ನೋಡಬಹುದು. ಪಂಚದಶಿ ಅಂದ್ರೆ 15 ಆಗಿರ್ಬೋದು, ಆದರೆ ಇವರು ಉಪಾಸನೆ ಮಾಡಿರ್ತಕ್ಕಂಥ ಮಂತ್ರದ ಸಂಖ್ಯೆ ಇಲ್ಲಿ ಬದಲಾವಣೆ ಆಗುತ್ತೆ. ಇನ್ನು ಹಾದಿವಿದ್ಯೆ, ಹಕಾರದಿಂದ ಪ್ರಾರಂಭವಾಗುವಂತಹ ವಿದ್ಯೆಯನ್ನ ಹಾದಿವಿದ್ಯಾ ಅಂತ ಹೇಳ್ತೀವಿ. ಇದರಲ್ಲಿ ಲೋಪಾಮುದ್ರಾ ವಿದ್ಯೆಯಲ್ಲಿ 15 ಅಕ್ಷರ, ಸೂರ್ಯ ವಿದ್ಯೆಯಲ್ಲಿ 16 ಅಕ್ಷರ, ಅಗಸ್ತ್ಯ ವಿದ್ಯೆಯಲ್ಲಿ 19 ಅಕ್ಷರ, ವಿಷ್ಣು ವಿದ್ಯೆಯಲ್ಲಿ 29 ಅಕ್ಷರ, ಶಂಕರ ವಿದ್ಯೆಯಲ್ಲಿ 28 ಅಕ್ಷರಗಳು ಇರ್ತಾವಂತೆ ಈ ಹಾದಿವಿದ್ಯಾದಲ್ಲಿ. ಇನ್ನು ಸಾಧಿವಿದ್ಯಾ ಅಂದ್ರೆ ಸಕಾರದಿಂದ ಪ್ರಾರಂಭವಾಗ್ತಕ್ಕಂಥದ್ದು ಸಾಧಿವಿದ್ಯಾ. ಇದು ಹೆಚ್ಚಾಗಿ ಪ್ರಚಾರದಲ್ಲಿಲ್ಲ. ಇದನ್ನ ಉಪಾಸನೆ ಮಾಡಿದಂಥವರು ಇಬ್ಬರೇ, ಚಂದ್ರ ಮತ್ತೆ ನಂದಿ. ಚಂದ್ರ ಉಪಾಸನೆ ಮಾಡಿದಂತಹ ಮಂತ್ರದಲ್ಲಿ 19 ಅಕ್ಷರಗಳಿತ್ತಂತೆ. ನಂದೀಶ್ವರ ಉಪಾಸನೆ ಮಾಡಿದಂತಹ ಮಂತ್ರದಲ್ಲಿ 14 ಅಕ್ಷರಗಳಿತ್ತಂತೆ. ಈ ಮಂತ್ರಗಳಿಗೆಲ್ಲ ದಕ್ಷಿಣಾಮೂರ್ತಿಯೇ ಋಷಿ ಆದರೂ ಈ ಮಂತ್ರಗಳ ಸಂಖ್ಯೆಯಲ್ಲಿ ಬದಲಾವಣೆಯನ್ನ ಕಾಣಬಹುದು. ಇನ್ನು ಕಾದಿವಿದ್ಯೆಯಲ್ಲಿ ಮನ್ಮಥನು ಉಪಾಸಿಸಿದಂತಹ ಮಂತ್ರ ಬಹಳ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಹಾಗೆ ಹಾದಿವಿದ್ಯೆಯಲ್ಲಿ ಲೋಪಾಮುದ್ರಾ ಉಪಾಸನೆ ಮಾಡಿದಂತಹ ಪಂಚದಶಿ ಮಹಾಮಂತ್ರ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಕಾದಿವಿದ್ಯೆಯಲ್ಲಿ ಜಪ ಮಾಡ್ತಕ್ಕಂತಹ ಮಂತ್ರ ಇದೇ ಆಗಿರುತ್ತೆ. ಹಾದಿವಿದ್ಯೆಯಲ್ಲಿ ಲೋಪಾಮುದ್ರಾ ವಿದ್ಯೆ ಆಗಿರುತ್ತೆ. ಇನ್ನು ಮುಖ್ಯವಾದ ಪ್ರಶ್ನೆ ಕೇಳಿದ್ರು, ಅಮ್ಮ ಶ್ರೀವಿದ್ಯಾದಲ್ಲಿ ಅಂತಃಪೂಜೆ ಬಾಹ್ಯ ಪೂಜೆ ಅಂತ 2 ರೀತಿಯ ಪೂಜಾ ವಿಧಾನಗಳಿರುತ್ತೆ. ಯಾರ್ಯಾರು ಯಾವ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಅಂತ. ಬಾಹ್ಯ ಪೂಜಾನ ಕರ್ತವ್ಯ ಕರ್ತವ್ಯ ಬಾಹ್ಯ ಜಾತಿಭಿಹಿ. ನಾವು ಲಲಿತಾ ಸಹಸ್ರನಾಮದ 868ನೇ ನಾಮದಲ್ಲಿ ನೋಡ್ತೀವಿ ಅಂತರ್ಮುಖ ಸಮಾರಾಧ್ಯ ಅಂತ. ಅಂದ್ರೆ ಅಂತರ್ಮುಖಿಗಳಿಂದ ಆರಾಧಿಸಲ್ಪಡ್ತಕ್ಕಂಥವಳು ಅಂತ. ಬಾಹ್ಯ ಪೂಜೆ ಅಂದ್ರೆ ಏನು? ಬಾಹ್ಯ ಪೂಜೆ ಅಂದ್ರೆ ನಾವು ನಮ್ಮ ಎದುರಿನಲ್ಲಿ ಪರಮೇಶ್ವರಿಯ ಫೋಟೋ ಆಗ್ಲಿ, ವಿಗ್ರಹವಾಗ್ಲಿ, ಶ್ರೀಚಕ್ರವನ್ನಾಗ್ಲಿ ಇಟ್ಟು ಅದಕ್ಕೆ ಷೋಡಶೋಪಚಾರ ಅಥವಾ ಚತುಷ್ಷಷ್ಠಿ ಉಪಚಾರಗಳ ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ಬಾಹ್ಯ ಪೂಜೆ ಅಂತ ಹೇಳ್ತೀವಿ.
ಇನ್ನು ಅಂತಃ ಪೂಜೆ ಅಂದ್ರೆ ಏನು ಅಂದ್ರೆ ನಮ್ಮ ಶರೀರದಲ್ಲಿಯೇ ದೇವತೆಯನ್ನ ಪೂಜೆ ಮಾಡ್ತಕ್ಕಂಥದ್ದು. ಈ ಅಂತಃ ಪೂಜೆಯ ಬಗ್ಗೆ ಭಾವನೋಪನಿಷತ್ನಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಈ ಭಾವನೋಪನಿಷತ್ತಿನ ಪ್ರಕಾರವೇ ನಾವು ಅಂತರ್ಯಾಗವನ್ನ ಮಾಡ್ತಕ್ಕಂಥದ್ದು ಶ್ರೀವಿದ್ಯಾದಲ್ಲಿ. ಇನ್ನು ಮುಖ್ಯವಾಗಿ ಕೆಲವೊಬ್ರು ನನ್ಗೆ ಕರೆಗಳನ್ನ ಮಾಡಿದ್ರು. ಏನಂತ ಅಂದ್ರೆ, ಅಮ್ಮ ನಾವು ಬೇರೆಯವರಿಂದ ಮಂತ್ರ ದೀಕ್ಷೆ ತಗೊಂಡಿದ್ದೀವಿ, ಹೇಗ್ ಮಾಡ್ಬೇಕು ಏನು ಅಂತ ಅವ್ರು ನಮ್ಗೆ ಯಾವ್ದನ್ನು ವಿವರವಾಗಿ ಹೇಳ್ತಾ ಇಲ್ಲ, ಹಾಗಾಗಿ ನೀವು ಹೇಳಿ ಅಂತ ಕೇಳ್ತಾ ಇದ್ರು. ದಯವಿಟ್ಟು ಹಾಗೆ ಯಾರನ್ನು ಕೇಳ್ಬೇಡಿ, ನನ್ನನ್ನೇ ಅಲ್ಲ ಯಾರನ್ನು ಕೇಳಲಿಕ್ಕೆ ಹೋಗ್ಬೇಡಿ. ನಿಮಗ್ ಯಾರು ಮಂತ್ರೋಪದೇಶ ಮಾಡಿದ್ದಾರೆ ಗುರುಗಳು, ಅವರ ಸಲಹೆಯನ್ನ ನೀವು ಪಡ್ಕೋಬೇಕಾಗತ್ತೆ. ನೀವು ಯಾವ ಪರಂಪರೆಯಿಂದ ಮಂತ್ರ ದೀಕ್ಷೆಯನ್ನ ಪಡೆದಿದ್ದೀರಾ, ನಿಮ್ಮ ಆಚಾರ ಯಾವ್ದಿರುತ್ತೆ, ನಿಮ್ಮ ಗುರು ಪರಂಪರೆಯಲ್ಲಿ ಹೇಗೆ ನೀವು ಮಾಡ್ಕೊ ಬಂದಿರ್ತಾರೆ ಅದನ್ನೇ ಮಾಡ್ಬೇಕಾಗತ್ತೆ ನೀವು ಕೂಡ. ಇಲ್ಲಿ ನಮ್ಮನ್ ಬಂದ್ ಕೇಳಿದ್ರೆ ನಮ್ಗೇನ್ ಗೊತ್ತಿರುತ್ತೆ? ಇವಾಗ ನಾವು ನಮ್ಮ ಗುರು ಪರಂಪರೆಯನ್ನ, ನಮ್ಮ ಗುರುಗಳು ಹೇಳಿದ್ದನ್ನ ನಾವು ಫಾಲೋ ಮಾಡ್ತಾ ಬಂದಿದ್ದೇವೆ. ಇವಾಗ ನಮ್ಮನ್ನ ಯಾರಾದ್ರೂ ಮಾರ್ಗದರ್ಶನ ಮಾಡಿ ಅಂದ್ರೆ, ನಮ್ಮ ಗುರುಗಳು ನನಗೇನನ್ನ ಕಲ್ಸಿದ್ದಾರೋ ಅದನ್ನ ನಾನು ಅವ್ರಿಗೆ ಹೇಳ್ತೀನಿ. ಹೊಸದಾಗಿ ಬೇರೆಯವ್ರ ಹತ್ರ ತಗೊಂಡಿದೀವಿ, ನಮ್ಗೆ ಅದನ್ನ ಗೈಡ್ ಮಾಡಿ ಅಂದ್ರೆ ಹೇಗ್ ಸಾಧ್ಯ ಆಗುತ್ತೆ? ದಯವಿಟ್ಟು ಆ ರೀತಿ ಯಾರನ್ನು ಕೇಳ್ಬೇಡಿ. ನಿಮ್ಮ ಗುರುವನ್ನ ಗೌರವಿಸಿ, ಗುರುಗಳನ್ನ ಕೇಳಿ, ಅಥವಾ ನಿಮ್ಮ ಗುರುಗಳ ಪ್ರಧಾನ ಶಿಷ್ಯರು ಯಾರಾದ್ರೂ ಇರ್ತಾರೆ, ನಿಮ್ಗಿಂತಲೂ ಸೀನಿಯರ್ಸ್ ಇರ್ತಾರೆ, ಅವರ ಸಲಹೆಯನ್ನ ಕೂಡ ನೀವು ಪಡ್ಕೊಳ್ಬಹುದು. ಇನ್ನು ಕೆಲವರು, ಅಮ್ಮ ನಾನು ಮಂತ್ರ ತಗೊಂಡಿದ್ದೀನಿ, ನಂಗೆ ಸಿದ್ಧಿ ಆಗುತ್ತಾ ಇಲ್ವಾ ಅಂತ ಕೇಳ್ತಾರೆ. ನಾನ್ ಸಿದ್ಧಿ ಆಗುತ್ತಾ, ನಾನು ಶ್ರೀವಿದ್ಯಾದಲ್ಲಿ ಮುಂದೆ ಹೋಗ್ತೀನಾ, ನಂಗೇನು ಗೊತ್ತಾಗ್ತಾ ಇಲ್ಲ, ಹೇಳಿ ಹೇಳಿ ಅಂತ ಹೇಳ್ತಾರೆ. ಅಲ್ಲಮ್ಮ, ಆ ನಂಬಿಕೆ ನಿಮಗಿರ್ಬೇಕು. ಈಗ ಶ್ರೀವಿದ್ಯಾ ಬೇಕು ಅಂತ ಗುರುವನ್ನ ಆಶ್ರಯಿಸಿದ್ರೆ ಗುರು ಮಂತ್ರವನ್ನ ಕೊಡ್ತಾರೆ. ಆ ಮಂತ್ರವನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಜಪ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನೀವು ಹೇಗ್ ಮಾಡ್ತೀರೋ ಹಾಗೆ ನಿಮಗೆ ಸಿದ್ಧಿ ಅನ್ನೋದು ಸಿಗುತ್ತೆ. ನಿಯಮ ನಿಷ್ಠೆಯಿಂದ, ಶ್ರದ್ಧೆ ಭಕ್ತಿಯಿಂದ, ಶರಣಾಗತಿ ಭಾವದಿಂದ ನಾವು ಪರಮೇಶ್ವರಿಯನ್ನೇ ಧ್ಯಾನಿಸ್ತಾ ಇರ್ತೀವಿ. ಯಾಕೆ ಸಿದ್ಧಿ ಆಗೋದಿಲ್ಲ? ಪ್ರತಿಯೊಬ್ಬರಿಗೂ ಸಿದ್ಧಿ ಆಗುತ್ತೆ. ಸಿದ್ಧಿ ಅಂದ್ರೆ ಬೇರೆ ಏನೂ ಅಲ್ಲ, ಆ ಸರ್ವಾನಂದಮಯ ಚಕ್ರದಲ್ಲಿರ್ತಕ್ಕಂತಹ ಪರಮೇಶ್ವರಿ ಸಿದ್ಧಿ ಆದ್ರೆ ನಾವು ಸದಾಕಾಲ ಸರ್ವಾನಂದಮಯವಾಗೇ ಇರ್ತೀವಿ. ನಾವು ಯಾವ ಕೆಟ್ಟ ಆಲೋಚನೆಯೂ ಬರೋದಿಲ್ಲ. ಫಸ್ಟ್ ಇದೇ ಒಬ್ಬ ಸಾಧಕನಲ್ಲಿ ಆಗ್ತಕ್ಕಂತಹ ಬದಲಾವಣೆ ಇದೆ. ನೀವು ಸರಿಯಾಗಿ ಸಾಧನೆ ಮಾಡ್ತಾ ಇದ್ದೀರಾ ಅಂದ್ರೆ ಸದಾಕಾಲ ನೀವು ಆನಂದ ಸ್ಥಿತಿಯನ್ನೇ ಅನುಭವಿಸ್ತಾ ಇರ್ತೀರಾ. ಯಾವ ಕೆಟ್ಟ ಆಲೋಚನೆಯೂ ನಿಮ್ಮಲ್ಲಿ ಬರೋದಿಲ್ಲ. ಅದರಿಂದ ಮಾಡ್ಕೊಂಡು ಹೋಗ್ಬೇಕು. ಇನ್ನು ಬೇರೆಯವ್ರ ಪರವಾಗಿ ನಾವು ಜಪವನ್ನ ಮಾಡಬಹುದಾ ಅಂತ ಕೇಳಿದ್ರು. ಮಾಡಬಹುದು. ಸಂಕಲ್ಪದಲ್ಲಿ ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅವರ ಗೋತ್ರ, ನಕ್ಷತ್ರ, ನಾಮ ಇತ್ಯಾದಿಗಳನ್ನೆಲ್ಲ ಹೇಳಿ, ನೀವು ಜಪ ಮುಗಿದ ನಂತರ ಕೂಡ ಅವರ ಹೆಸರನ್ನಲ್ಲೇ ಜಪ ಸಮರ್ಪಣೆಯನ್ನ ಮಾಡ್ಬೇಕಾಗತ್ತೆ. ಆ ತೀರ್ಥವನ್ನ ಅವ್ರಿಗೆ ಕೊಡ್ಬೇಕಾಗತ್ತೆ. ಆಗ ಯಾರಿಗೋಸ್ಕರ ಜಪ ಮಾಡ್ತೀರಾ ಅದು ಸಿದ್ಧಿ ಆಗುತ್ತೆ. ಇನ್ನು ಮುಖ್ಯವಾಗಿ ಹೇಳ್ಬೇಕಂದ್ರೆ, ಇವಾಗ ಹೇಗೆ ನಮ್ಗೆ ಹಸಿವಾದ್ರೆ ನಾವು ಊಟ ಮಾಡ್ತೀವೋ ಹಾಗೆ ನಾವೇ ಜಪವನ್ನ ಮಾಡೋದು ಬಹಳ ಉತ್ತಮ. ಕೆಲವರಿಗೆ ಜಪ ಮಾಡುವಂತಹ ಪರಿಸ್ಥಿತಿ ಇರೋದಿಲ್ಲ, ಬ್ಯುಸಿ ಇರ್ತಾರೆ ಕೆಲವೊಬ್ರು. ಅವ್ರ ಪರವಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಯಾರು ಬೇಕಾದ್ರೂ ಮಾಡಬಹುದು. ಇವಾಗ ಪತಿಗೋಸ್ಕರ ಪತ್ನಿ ಮಾಡ್ಬೋದು, ಮಕ್ಕಳಿಗೋಸ್ಕರ ತಾಯಿ ಮಾಡಬಹುದು, ಹೀಗೆ ಖಂಡಿತ ಮಾಡಬಹುದು. ಇನ್ನೊಬ್ರು ಕೇಳಿದ್ರು, ಶ್ರೀವಿದ್ಯಾ ಸಿದ್ಧಿ ಆಗೋದಿಕ್ಕೆ ಎಷ್ಟು ವರ್ಷ ಸಮಯ ತಗೊಳುತ್ತೆ ಅಂತ. ಯಾವುದೇ ಸಾಧನೆ ಸಿದ್ಧಿ ಆಗ್ಬೇಕಂದ್ರೂ ಒಂದು ಪುಷ್ಕರ ಕಾಲ ನಾವು ಮಾಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ 12 ವರ್ಷ ಮಾಡ್ಬೇಕು, ಆವಾಗ ನಮ್ಗೆ ಸಿದ್ಧಿ ಆಗುತ್ತೆ ಅಂತ. ಮಾಡ್ಬೇಕು. ಯಾಕೆ ಇಷ್ಟೊಂದು ಆತ್ರ? ಪರಮೇಶ್ವರಿ ಎಲ್ಲೋ ಹೋಗೋ ತರ ಆತ್ರ ಪಡೋದು ಏನಕ್ಕೆ ಬೇಕು? ಪಾಪ ಯಾರೋ ಇವಾಗ ನನ್ನ ವಿಡಿಯೋ ನೋಡಿ, ಲಲಿತಾ ಸಹಸ್ರನಾಮದ ವಿಡಿಯೋ ನೋಡಿ, ಲಲಿತಾ ಸಹಸ್ರನಾಮ ಕಲಿಯೋರೆಲ್ಲ ನನಗೆ ಫೋನ್ ಮಾಡಿ, ಅಮ್ಮ ನೀವು ಶ್ರೀವಿದ್ಯಾ ಹೇಳ್ಕೊಡ್ತೀರಾ, ಮಾರ್ಗದರ್ಶನ ಮಾಡ್ತೀರಾ? ಖಂಡಿತ ಮಾಡ್ತೇನಮ್ಮ, ಎಲ್ಲರಿಗೂ ಮಾಡ್ತೇನೆ. ಆದ್ರೆ ನೀವು ಫಸ್ಟು ಚೆನ್ನಾಗಿ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ತಾ ಬನ್ನಿ. ಪರಮೇಶ್ವರಿ ಅನುಗ್ರಹ ಆಗ್ಲಿ, ನನಗೂ ಅವಳಿಂದ ಪ್ರೇರಣೆ ಆಗ್ಲಿ, ನಾನು ಖಂಡಿತ ಕೊಡ್ತೇನೆ ನಿಮ್ಗೆ. ಇಲ್ಲಿ ನನ್ನ ಮುಖ್ಯ ಉದ್ದೇಶ ಬಂದು ವಿದ್ಯೆ ವ್ಯಾಪ್ತಿ ಆಗ್ಲಿ, ಎಲ್ಲರಿಗೂ ಶ್ರೀವಿದ್ಯೆ ಸಿಗ್ಲಿ. ಇದು ನನ್ನ ಉದ್ದೇಶ ಅನ್ನೋದಕ್ಕಿಂತ ನನ್ನ ಗುರುಗಳ ಉದ್ದೇಶ, ಗುರುಗಳ ಆದೇಶ ನನಗೆ. ಹಾಗಾಗಿ ಅವರು ಹೇಳಿರೋ ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಶ್ರೀವಿದ್ಯೆ ಸಿಗಬೇಕು. ಇನ್ನು ಶ್ರೀವಿದ್ಯೆಗೆ ವಯಸ್ಸಿನ ಮಿತಿ ಇದೆಯಾ? ಅಂದ್ರೆ ಚಿಕ್ಕ ವಯಸ್ಸವ್ರು ಮಾಡಬಾರ್ದಾ? ಇದಕ್ಕೇನಾದ್ರೂ ಇಷ್ಟೇ ಏಜ್ ಅವ್ರು ಮಾಡ್ಬೇಕು ಅಂತ ಇದೆಯಾ ಅಂತ ಕೇಳಿದ್ರು. ಈಗ ಜಗದ್ಗುರುಗಳಾದಂತ ಶಂಕರಾಚಾರ್ಯರು ತಮ್ಮ 8ನೇ ವಯಸ್ಸಿನಿಂದಲೇ ಶ್ರೀಚಕ್ರೋಪಾಸನೆಯನ್ನ ಮಾಡ್ತಾ ಬಂದ್ರು.
ಅವರಿಗೆ ಆ ವಯಸ್ಸಲ್ಲಿ ಮಾಡಬಾರ್ದು, ಇನ್ನು ವಯಸ್ಸಾದ್ಮೇಲೆ ಮಾಡ್ಬೇಕು ಅಂತ ಏನಾದ್ರೂ ಇತ್ತಾ? ಇಲ್ಲಿ ವಯಸ್ಸಿಗೂ ಸಾಧನೆಗೂ ಯಾವ ಸಂಬಂಧವೂ ಇರೋದಿಲ್ಲ. ಈಗ ಯಾರೆಲ್ಲ ಈ ಪ್ರಶ್ನೆಗಳನ್ನ ಕೇಳಿದ್ರು ಅವ್ರಿಗೆಲ್ಲ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನು ಏನಾದ್ರೂ ನಿಮ್ಗೆ ಸಾಧನೆ ಬಗ್ಗೆ, ಶ್ರೀವಿದ್ಯಾ ಬಗ್ಗೆ, ಲಲಿತಾ ಸಹಸ್ರನಾಮದ ಬಗ್ಗೆ, ಸೌಂದರ್ಯ ಲಹರಿ ಬಗ್ಗೆ ಏನೇ ಅನುಮಾನಗಳು, ಸಂದೇಹಗಳಿದ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಖಂಡಿತ ವಾರಕ್ಕೆ ಒಂದಾದ್ರೂ ಈ ತರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ವಿಡಿಯೋವನ್ನ ನಾನು ಮಾಡ್ತೇನೆ. ಎಲ್ಲರಿಗೂ ಪರಮೇಶ್ವರಿ ಅನುಗ್ರಹ, ಕೃಪಾ ಕಟಾಕ್ಷ ಸಿದ್ಧಿಯಾಗ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.